ಓ ವಸಿಷ್ಠ ಪ್ರಣಾಮಗಳು. ಪೂಜ್ಯರೇ ದೇವೇಂದ್ರ, ದೇವೇಂದ್ರ, ತಾವು ಎಲ್ಲಿಂದ ಬಂದಿದ್ದೀವಿ? ಅಲ್ಲದೆ ಯಾವ ಯಾವ ಲೋಕದಲ್ಲಿ ಏನೇನು ವಿಶೇಷವಾದ ವರ್ತಮಾನವಿರುವುದು ಅದನ್ನು ಸಾಂಗವಾಗಿ ತಿಳಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವುದು ಪೂಜ್ಯರೇ. ದೇವೇಂದ್ರನಿಗೆ ತಿಳಿಯ ನಾನು ಬಂದ ಕಾರ್ಯವು ಅದಕ್ಕೆ. ದೇವೇಂದ್ರ ಪೂಜ್ಯರೇ, ಲೋಕ ಲೋಕಗಳನ್ನು ಸಂಚರಿಸಿರುವಾಗ ಭೂಲೋಕಕ್ಕೂ ಸಹ ಹೋಗಿದ್ದೆ. ಆ ಭೂಲೋಕದಲ್ಲಿ ಕಳಿಂಗ ರಾಜ್ಯವೆಂಬ ಒಂದು ರಾಜ್ಯವಿದೆ. ಆ ರಾಜ್ಯದಲ್ಲಿ ಸತ್ಯಸಂಧನು, ನಿಷ್ಠಾವಂತನು, ಧರ್ಮಿಷ್ಠನೂ ಆದ ಒಬ್ಬ ಸತ್ಯವತನೆಂಬ ಮಹಾರಾಜನನ್ನು ನೋಡಿದೆ. ಹಬ್ಬ ಅವನ ಗುಣಗಾನಗಳನ್ನು ಮಾಡಬೇಕೆಂದರೆ ನನ್ನ ಮನಸ್ಸಿಗೆ ಬಹಳ ಆನಂದವಾಗುವುದು. ದೇವೇಂದ್ರ, ಆಗಿರಲಿ ಈತನ ಸತ್ಯವನ್ನು ಹಾಗೂ ಈತನ ಹೆಂಡತಿಯಾದ ಚಂದ್ರಹಾಸಿಯ ಸತ್ಯವನ್ನು ದೇವಾನು ದೇವತೆಗಳಿಂದಲೇ ಆಗಲಿ, ಋಷಿ ಮುನಿಗಳಿಂದಲೇ ಆಗಲಿ, ಮೇಲಾಗಿ ನವಗ್ರಹಗಳಿಂದಲೇ ಆಗಲಿ ಹೇಳುವ ಮೊದಲೇ ಕೋಪಿಸಿಕೊಳ್ಳುವಿಲ್ಲ ಶ್ರೀರಾಜ. ಯಾರಿಂದಲೂ ಸಾಧ್ಯವಿಲ್ಲವೆಂದು ಹೇಳಬಹುದು. ದೇವೇಂದ್ರ, ನಿಮ್ಮ ಮಾತನ್ನು ನಂಬುವುದಾದರೂ ಹೇಗೆ? ಏನೆಯ ದೇವೇಂದ್ರ, ಇಂಥ ವಿಚಾರವನ್ನು ಇದ್ದ ಹಾಗೆ ಹೇಳಿದರೆ ಇಂತಹ ಕೆಂಡನಂತ ಕೋಪ ಬರುವುದಲ್ಲವೇ? ಕಲಹ ಪ್ರಿಯರು. ದೇವೇಂದ್ರ, ನೀನು ಹೇಳುವ ಮಾತು ಸತ್ಯ. ನಾವು ಮೊದಲೇ ಕಲಹ ಪ್ರಿಯರು. ನಮ್ಮ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲದಿದ್ದರೆ ಹೋಗಲಿ. ಸತ್ಯವತನ ಕುಲಗುರುಗಳಾದ ವಸಿಷ್ಠರು ಇಲ್ಲೇ ಇರುವರಲ್ಲ, ಇವರನ್ನು ಕೇಳಿ ತಿಳಿದುಕೊಳ್ಳಿ. ವಸಿಷ್ಠರೇ, ನಿಮ್ಮ ಪ್ರಿಯ ಶಿಷ್ಯನಾದ ಸತ್ಯವತನ ಬಗ್ಗೆ ದೇವೇಂದ್ರನಿಗೆ ತಿಳಿಸಬಾರದೆ?